ಮೊಳಕಾಲ್ಮೂರು ಕ್ಷೇತ್ರವನ್ನ ಆಂಧ್ರ ಪ್ರದೇಶಕ್ಕೆ ಸೇರಿಸ್ಬಿಡಿ ಅಂತ ಹೇಳಿ ಬಂಡಾಯದ ಬೇಗುದಿಯ ಮಧ್ಯೆ ಈಗ ವಿವಾದಾತ್ಮಕವನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮೊಳಕಾಲ್ಮೂರಿನ ಅಭಿವೃದ್ಧಿ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ಇಲ್ಲ, ಚಳ್ಳಕೆರೆಗಾದ್ರೂ ಸೇರಿಸಬೇಕು, ಆಗ ಅಭಿವೃದ್ಧಿ ಆಗತ್ತೆ. ಆಂಧ್ರಕ್ಕೆ ಸೇರಿಸಿದ್ರೆ ಆಡಳಿತದ ದೃಷ್ಟಿಯಿಂದ ಅನುಕೂಲ ಆಗತ್ತೆ. ತಮ್ಮದೇ ಕ್ಷೇತ್ರವನ್ನ ಬೇರೆ ರಾಜ್ಯಕ್ಕೆ ಸೇರಿಸಿ ಎಂದಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಕಾರ್ಯಕ್ರಮವೊಂದರಲ್ಲಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದಾಗಿರುವಂತದ್ದು ನೋಡಿ. ಇರುವಂತಹ 20 ಸ್ಥಾನಕ್ಕೆ ಸಾಕಷ್ಟು ಸಚಿವಾಕಾಂಕ್ಷಿಗಳು ಲಾಬಿ ಮಾಡ್ತಾ ಇದ್ರು. ತಮಗ್ ಬೇಕು ಸ್ಥಾನಮಾನ ಈ ಬಾರಿ ಸಿಗುತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ರು. ಆದ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪು ನೋಡಿ. ಈಗ ಬಂಡಾಯದ ಬೇಗೋದು ಎಷ್ಟರ ಮಟ್ಟಿಗೆ ಭುಗಿಲತ್ತಿದೆ ಅಂತಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಿಂದೆ ಕೂಡ ಯಾರು ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ, ಯಾರು ಪಕ್ಷದ ವರ್ಚಸ್ಸನ್ನ ಕಮ್ಮಿ ಮಾಡ್ತಾರೆ ಅಂತವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇತ್ತು ವರಿಷ್ಠರಿಂದ. ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ. ಮೊಳಕಾಲ್ಮೂರು ಕ್ಷೇತ್ರವನ್ನ ಆಂಧ್ರ ಪ್ರದೇಶಕ್ಕೆ ಸೇರಿಸ್ಬಿಡಿ ಅನ್ನುವಂಥದ್ದು ಇಲ್ಲಿ ಎನ್.ವೈ. ಗೋಪಾಲಕೃಷ್ಣ ಅವರದ್ದು ಮಾತಾಗಿದೆ. ನಾನು ಮಾಡ್ತೀನಿ, ಮಾಡೋ ಎಲ್ಲ ಪ್ರಯತ್ನಗಳು ಕೂಡ ನಾನು ಮಾಡ್ತೀನಿ. ಭಾಳ ಸರ್ಕಾರಗಳು ನೋಡಿದ್ವಿ, BJP ಸರ್ಕಾರ ನೋಡಿದ್ವಿ, JDS ಸಮ್ಮಿಶ್ರ ಸರ್ಕಾರ ನೋಡಿದ್ವಿ, JDS ಗೌರ್ಮೆಂಟ್ಗಳು ನೋಡಿದ್ವಿ, ಅದೇ ಕಾಂಗ್ರೆಸ್ ಸರ್ಕಾರಗಳು ನೋಡಿದ್ವಿ. ನಮ್ಮ ಮನೆ ಬಾರ ಮೊಳಕಾಲ್ಮೂರನ್ನಂತೂ ಎಲ್ಲಿಗಾಯ್ತು ಅಲ್ಲೇ ಐತೆ, ಎಲ್ಲಿದ್ವು ಅಲ್ಲೇ ಇದ್ವಿ. ನನ್ನ ಸಮೇತ ಸೇರಿಕೊಂಡೆ. ನಾನು ಮುಂದಕ್ಕೆ ಹೋಗಲಿಲ್ಲ, ನೀವು ಮುಂದಕ್ಕೆ ಹೋಗಲಿಲ್ಲ. ನಿಮ್ಮ ಪರಿಸ್ಥಿತಿ ನಮ್ಮ ಮನೆ ಬಾರಗಳೇ ಈ ರೀತಿ ಬರೆದುಬಿಟ್ಟಿದ್ದಾರೆ. ಹೀಗಾಗಿ ನಾವು ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ. ಶಕ್ತಿ ಇದ್ರೆ ಗುದ್ದಬೇಕು, ಇಲ್ಲ ಹೊಂದ್ಕೊಂಡು ಹೋಗ್ಬೇಕು ಅಂತ. ಈಗ ಶಕ್ತಿ ಸಾಲದು, ನಮ್ಗೆ ಗುದ್ದಪ್ಪಂದ್ರೆ ಕೈ ಮುರಿದೋಗುತ್ತೆ, ಇರೋ ಕೈಗಳು ಕಳ್ಕೋಬೇಕಾಗುತ್ತೆ. ಹೀಗಾಗಿ ನಾವು ಗುದ್ದೋದು ಬೇಡ, ನಾವು ಅದನ್ನ ಕೈ ಕಳ್ಕೊಳ್ಳೋದು ಬೇಡ. ಸಂತೋಷವಾಗಿ ಸಮಾಧಾನವಾಗಿ ಹೊಂದ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಹೀಗಾಗಿ ನಮಗೆ ಜಾತಿ ಜನಾಂಗದಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಇವತ್ತು ಬರೀ SCಗಳಷ್ಟೇ ಬಂದಿಲ್ಲ. ಇವತ್ತು ಈ ಗುಂಪಿನಲ್ಲಿ ನಮ್ಮವರು ಸಾಕಷ್ಟು ಜನ ಬೇರೆ ಬೇರೆ ಜನಾಂಗದವರು ಕೂಡ ಬಂದಿರೋದು ಕಾರಣ ಅವ್ರಿಗೆ ಇರ್ತಕ್ಕಂಥ ಅಭಿಮಾನ, ಪ್ರೀತಿ, ವಿಶ್ವಾಸಗಳೇ ಭಾಳ ಮುಖ್ಯವಲ್ಲ, ಜಾತಿ ಮುಖ್ಯವಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಪ್ರಕಾಶ್ ಆಗಿರಲಿ ಅಥವಾ ಕರಿಬಸಪ್ಪ ಇನ್ನೂ ಲಾಭಸ್ಥವ್ರು ಹೇಳಿದ್ರು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನಗಳು ಕೂಡ ಯಾವ ರೀತಿ ಬರುತ್ತೋ ಆ ರೀತಿ ತರ್ತಕ್ಕಂಥ ಪ್ರಯತ್ನ ಪಡ್ತೀನಿ. 4 ಆಣೆ ಗೌರ್ಮೆಂಟ್ನಲ್ಲಿ ಕೊಟ್ಟರೆ 12 ಆಣೆ ಹೆಚ್ಚಿನ ತರ್ತಕ್ಕಂಥ ಪ್ರಯತ್ನ ಮಾಡೋಣ. ನಾನು ಮಾಡ್ತೀನಿ, ಮಾಡೋ ಎಲ್ಲ ಪ್ರಯತ್ನಗಳು ಕೂಡ ನಾನು ಮಾಡ್ತೀನಿ. ಭಾಳ ಸರ್ಕಾರಗಳು ನೋಡಿದ್ವಿ, BJP ಸರ್ಕಾರ ನೋಡಿದ್ವಿ, JDS ಸಮ್ಮಿಶ್ರ ಸರ್ಕಾರ ನೋಡಿದ್ವಿ, JDS ಗೌರ್ಮೆಂಟ್ಗಳು ನೋಡಿದ್ವಿ, ಅದೇ ಕಾಂಗ್ರೆಸ್ ಸರ್ಕಾರಗಳು ನೋಡಿದ್ವಿ. ನಮ್ಮ ಮನೆ ಬಾರ ಮೊಳಕಾಲ್ಮೂರನ್ನಂತೂ ಎಲ್ಲಿಗೆ